ಇಂದು ದೇಶದಾದ್ಯಂತ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ. ದೇಶದೆಲ್ಲೆಡೆ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗ್ತಾ ಇದೆ. ಬ್ರಿಟಿಷರಿಂದ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಕ್ಕ ದಿನದ ಹಬ್ಬ. ದೇಶದ ಮೂಲೆ ಮೂಲೆಯಲ್ಲೂ ತಿರಂಗದ ಹಾರಾಟ. ಸ್ವಾತಂತ್ರ್ಯೋತ್ಸವಕ್ಕೆ ಸಜ್ಜಾಗಿದೆ ದೆಹಲಿಯ ಕೆಂಪುಕೋಟೆ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ 5,000 ವಿಶೇಷ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಾರ್ವಜನಿಕರು, ಯುವಕರು ಸೇರಿ 27,000 ಜನರು ಭಾಗಿಯಾಗಿದ್ದಾರೆ. ಭಾರತ ಸ್ವಾತಂತ್ರ್ಯ ದಿನಾಚರಣೆ ಇವತ್ತಿಗೆ 80ನೇ ವರ್ಷ ಪೂರೈಸಿದೆ. ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನ ಪಡೆದಂತಹ ದಿನ. ಈ ದಿನ ಕೇವಲ ಧ್ವಜಾರೋಹಣದ ಹಬ್ಬ ಮಾತ್ರವಲ್ಲ, ಸಂಭ್ರಮದ ದಿನ ಮಾತ್ರವಲ್ಲ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಅವರ ದೇಶಭಕ್ತಿಯನ್ನ ಸ್ಮರಿಸುವಂತಹ ದಿನ ಇವತ್ತು ಎಲ್ಲೆಲ್ಲೂ ಕೂಡ ತಿರಂಗದ ಹಾರಾಟಗಳೇ ಕಂಡು ಬರ್ತಾ ಇದೆ. ಈ ಒಂದು ಹಬ್ಬವನ್ನ, ರಾಷ್ಟ್ರೀಯ ಹಬ್ಬವನ್ನ ಸಂಭ್ರಮಿಸೋದಕ್ಕೆ ಈಗಾಗಲೇ ಹಲವು ಕಡೆ ಸಿದ್ಧತೆಗಳು ಕೂಡ ಜೋರಾಗಿ ನಡೆದಿದೆ. ಅದರಲ್ಲೂ ಮೇನ್ ಅಟ್ರಾಕ್ಷನ್ ದೆಹಲಿಯ ಕೆಂಪುಕೋಟೆ. ಅಲ್ಲಿ ಭರದಿಂದ ಸಿದ್ಧತೆಗಳು ನಡೆದಿರುವಂಥದ್ದು. ಸುಮಾರು 27,000 ಜನರು, ಸಾರ್ವಜನಿಕರು, ಯುವಕರು ಭಾಗಿಯಾಗ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ 5,000 ವಿಶೇಷ ಅತಿಥಿಗಳು ಭಾಗಿಯಾಗ್ತಾರೆ. ಇನ್ನು ರಾಜ್ಯದ ಮಾಣಿಕ್ ಷಾ ಪರೇಡ್ನಲ್ಲೂ ಕೂಡ ರಾಷ್ಟ್ರೀಯ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಬೇಕಾದಂತಹ ಎಲ್ಲಾ ವ್ಯವಸ್ಥೆ ಆಗಿದೆ, ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನವದೆಹಲಿಯ ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ಸತತ 13ನೇ ಬಾರಿಗೆ ಧ್ವಜಾರೋಹಣ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಬೆಳಗ್ಗೆ 7 ಗಂಟೆಗೆ ಕೆಂಪುಕೋಟೆಗೆ ಆಗಮಿಸುತ್ತಾರೆ ಪ್ರಧಾನಿ. ಬಳಿಕ ಸೇನೆಯಿಂದ ಗಾರ್ಡ್ ಆಫ್ ಆನರ್ ಸ್ವೀಕರಿಸುತ್ತಾರೆ ಪ್ರಧಾನಿ. ಸಶಸ್ತ್ರ ಪಡೆಗಳು, ದೆಹಲಿ ಪೊಲೀಸರಿಂದ ಗೌರವ ವಂದನೆ. ಇನ್ನು ಬೆಳಿಗ್ಗೆ 7:05 ಧ್ವಜಾರೋಹಣ ನೆರವೇರಿಸುತ್ತಾರೆ ಮೋದಿ. ಬಳಿಕ 21 ಸುತ್ತುಗಳ ಕುಶಾಲತೋಪು ವಂದನೆ. ನಂತರ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳಿಂದ ಪುಷ್ಪವೃಷ್ಟಿ. ಬೆಳಿಗ್ಗೆ 7:15 ಎನ್ಸಿಸಿ ಕೆಡೆಟ್ಗಳಿಂದ ರಾಷ್ಟ್ರಗೀತೆಯ ಗಾಯನ. ಬೆಳಿಗ್ಗೆ 7:30 ರಾಷ್ಟ್ರವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಸತತ 13ನೇ ಬಾರಿಗೆ ಧ್ವಜಾರೋಹಣದಲ್ಲಿ ಪಾಲ್ಗೊಳ್ತಾ ಇರೋದು ಮೋದಿ ಅವರ ಸಾಧನೆ. ಇವತ್ತು 7:05 ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ ಪ್ರಧಾನಿ ಮೋದಿ. ಅದಾದ ನಂತರದಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತು ದೆಹಲಿಯಾದ್ಯಂತ ಸಂಭ್ರಮ ಕಳೆಗಟ್ಟಿದೆ. ಸೇನೆಯಿಂದ ಗಾರ್ಡ್ ಆಫ್ ಆನರ್ ಅನ್ನ ಸ್ವೀಕರಿಸುತ್ತಾರೆ. ಸಶಸ್ತ್ರ ಪಡೆಗಳು ಹಾಗೂ ದೆಹಲಿ ಪೊಲೀಸರಿಂದ ಗೌರವ ವಂದನೆಯನ್ನ ಸಲ್ಲಿಸಲಾಗುತ್ತೆ. ನಂತರ ಧ್ವಜಾರೋಹಣ ನೆರವೇರುತ್ತೆ. 21 ಸುತ್ತುಗಳ ಕುಶಾಲತೋಪು ವಂದನೆ, ಹಾಗೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳಿಂದ ಪುಷ್ಪವೃಷ್ಟಿ ನಡೆಯುತ್ತೆ. 7:15 ಎನ್ಸಿಸಿ ಕೆಡೆಟ್ಗಳಿಂದ ರಾಷ್ಟ್ರಗೀತೆಯ ಗಾಯನ ಆಗುತ್ತೆ. 7:30 ರಾಷ್ಟ್ರವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡ್ತಾರೆ. ಸುಮಾರು 5,000 ವಿವಿಧ ಕ್ಷೇತ್ರಗಳ ವಿಶೇಷ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಾರ್ವಜನಿಕರು, ಯುವಕರು ಸೇರಿದಂತೆ 27,000 ಜನ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಮಹನೀಯರನ್ನ ಇವತ್ತಿನ ದಿನ ಸ್ಮರಿಸುವಂತಹ, ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂತಹ ನಿಟ್ಟಿನಲ್ಲಿ ಅವರು ಮಾಡಿದಂತಹ ತ್ಯಾಗ, ಬಲಿದಾನ, ಹೋರಾಟಗಳನ್ನು ಸ್ಮರಿಸುವಂತಹ ದಿನ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೇರಿದಂತೆ ಅನೇಕ ಮಹನೀಯರ ಹೋರಾಟದ ಫಲ. ನೋಡಿ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ದೆಹಲಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. 15,000ದಿಂದ 20,000 ಭದ್ರತಾ ಸಿಬ್ಬಂದಿ ಕೆಂಪುಕೋಟೆಯಲ್ಲೇ ಬೀಡು ಬಿಟ್ಟಿದ್ದಾರೆ. ದೆಹಲಿ ಪೊಲೀಸ್, ಅರೆಸೇನಾ ಪಡೆಗಳು, ಕಮಾಂಡೋ ಪಡೆಗಳು, ಎನ್ಎಸ್ಜಿಯ ಸ್ನೈಪರ್ಗಳು, ವಿಶೇಷ ಹೆಡ್ ಟೀಮ್ಗಳು ಸಜ್ಜಾಗಿವೆ. 1000ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಮುಖ ಗುರುತಿಸುವ ವ್ಯವಸ್ಥೆಯ ಕ್ಯಾಮೆರಾಗಳು ಕೂಡ ಇದರಲ್ಲಿ ಸೇರಿದೆ. ಕೆಂಪುಕೋಟೆ ಸುತ್ತಮುತ್ತ ವಾಹನ ಸಂಚಾರ ನಿರ್ಬಂಧ ಇದ್ದು ಜನರ ಓಡಾಟಕ್ಕೆ ಅನುಕೂಲವಾಗುವುದಕ್ಕೆ ಬೆಳಗ್ಗೆ 4 ಗಂಟೆಯಿಂದ ಮೆಟ್ರೋ ಸೇವೆಯನ್ನ
ನೀಡಲಾಗ್ತಾ ಇದೆ. ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿರುವಂತಹ 18 ಮೆಟ್ರೋ ನಿಲ್ದಾಣಗಳು ಕೆಲ ಕಡೆಗಳಲ್ಲಿ ಬಂದ್ ಆಗಿರೋದು, ಅಂದ್ರೆ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಮತ್ತೆ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕೆಂಪುಕೋಟೆ ಸುತ್ತಮುತ್ತ ಇವತ್ತು ಭದ್ರತೆ ಹೆಚ್ಚಿನದಾಗೆ ಇರುತ್ತೆ. ಈಗಾಗಲೇ ಎಲ್ಲ ವ್ಯವಸ್ಥೆಗಳಾಗಿದ್ದು, ಎಲ್ಲ ಸಿದ್ಧತೆಗಳಾಗಿದ್ದು, ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಸುಮಾರು 15,000ದಿಂದ 20,000 ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿರೋದು. ದೆಹಲಿ ಪೊಲೀಸ್, ಅರಸೇನಾ ಪಡೆಗಳು, ಕಮಾಂಡೋ ಪಡೆಗಳು, ಎನ್ಎಸ್ಜಿಯ ಸ್ನೈಪರ್ಗಳು, ವಿಶೇಷ ಹಿಟ್ ಟೀಮ್ಗಳು, ಮತ್ತೆ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು, ಅಂದ್ರೆ 1000ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಏಕೆಂದರೆ ಬೇರೆ ಬೇರೆ ಭಾಗದಿಂದ ಜನ ಬಂದಿರ್ತಾರೆ, ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿ ಗದ್ದಲಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಕ್ರಮ ಕೈಗೊಳ್ಳಲಾಗಿದೆ.